ಜಶ್ವಂತ್, ಇನ್ನೂ ನಕ್ಕೊಂಡು ಮಾತಾಡಪ್ಪ. ಯಾಕೆ ನಿಲ್ಲಿಸ್ಬಿಟ್ಟೆ? ಮಾತಾಡು. ನೀನು ಮಾತಾಡಿ ಮುಗಿಸಿದ್ಮೇಲೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡೋದು. ನಾನು ಬಂದು ಇಷ್ಟೊತ್ತಾಯಿತು, ನೀನು ಇನ್ನೂ ನಕ್ಕೊಂಡೇ ಮಾತಾಡ್ತಾ ಇದ್ದಲ್ಲ. ಸರಿ, ನೀನು ಮಾತಾಡಿ ಮುಗಿಸಿದ್ಮೇಲೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ ನಾನು ನಿಂತಿರೋದು. ಪರ್ಮಿಷನ್ ಕೊಟ್ಟರೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಪ್ಪ. ಸ್ಟಾರ್ಟ್ ಮಾಡಲಾ? ಸೈಲೆಂಟಾಗಿ ಕೂತ್ಕೋ. ಅಲೋ ಲಾಫಿಂಗ್ ಕ್ವೀನ್, ನನಗೊಂದು ಸ್ವಲ್ಪ ಜೋಕ್ ಹೇಳು, ನಾನು ನಗಿತೀನಿ. ವಾಟ್ ವಾಸ್ ದ ಜೋಕ್? ನನ್ನ ಕ್ಲಾಸಿಗೆ ಬಂದಾಗ ಕಿಕ್ಕಿ ಕಿಕ್ಕಿ, ನನ್ನ ಕ್ಲಾಸಿಗೆ ಬಂದಾಗ ಕಿಕ್ಕಿ ಕಿಕ್ಕಿ, ನನ್ನ ಕ್ಲಾಸಿಗೆ ಬಂದಾಗಲ್ಲ ನೀನು ನಕ್ಕೊಂಡೇ ಇರ್ತೀಯ. ಟೆಲ್ ಮಿ ದಿ ಜೋಕ್. ನೋ, ನೀನು ಸ್ಕೂಲಿಗೆ ಬರ್ತಾ ಇರೋದು ಮಾತಾಡಕ್ಕ, ಇಲ್ಲಾಂದ್ರೆ ಓದಕ್ಕ. ಶೇಮ್ಲೆಸ್ ಗರ್ಲ್, ಗೆಟ್ ಔಟ್. ಆಚೆ ಕಡೆ ಹೋಗಿ ನಿಂತ್ಕೋ. ನನ್ನ ಕ್ಲಾಸ್ ಮುಗಿಯೋವರೆಗೂ ನೀನು ಒಳಗಡೆ ಬರಂಗಿಲ್ಲ. ಗೋ ಸ್ಟ್ಯಾಂಡ್ ಔಟ್. ರಕ್ಷಿತ್, ಏನದು ನಿಂದು ಏರ್ ಕಟ್? ನೀನು ಮೆಸ್ಸಿ ಫ್ಯಾನಾ ಇಲ್ಲಾಂದರೆ ರೊನಾಲ್ಡೋ ಫ್ಯಾನಾ? ಪಿ ಟಿ ಸರ್ ನೀನು ನೋಡಿದ್ರೆ ನಿನ್ನ ತಲೆ ಮೇಲೆ ಕೂದಲೇ ಇರಲ್ಲ, ಬೋಡಿ ಆಗಿಬಿಟ್ಟಿರ್ತೀಯ. ಫಸ್ಟು ನಾಳೆ ಹೇರ್ ಕಟ್ ಮಾಡ್ಕೊಂಬ, ಇಲ್ಲಾಂದರೆ ನಾನಿನ್ನ ಸುಮ್ಮನೆ ಬಿಡಲ್ಲ. ಏನದು ನಿನ್ನ ತಲೆ ಮೇಲೆ ಬೆಟ್ಟದ ಥರ? ತಿರ್ಗೋ 10 ಕ್ಲಿಪ್ ಬೇಕಾ ನಿನಗೆ? ನೀನು ಸ್ಕೂಲಿಗೆ ಬರ್ತಾ ಇರೋದು ಫ್ಯಾಷನ್ ಮಾಡೋಕ್ಕ, ಇಲ್ಲಾಂದರೆ ಓದಕ್ಕ? ಟೆಲ್ ಮೀ, ಗಿವ್ ಮಿ ಅ ರೀಸನ್. ಸ್ಕರ್ಟ್ ಮೇಲೆ ಎತ್ಕೊಂಡು ಹಾಕ್ಕೊಳ್ಳೋದು, ಸಾಕ್ಸ್ನ ಮರ್ಚಿ ಹಾಕ್ಕೊಳ್ಳೋದು, ಶರ್ಟ್ ಬಟನ್ ವೈ ಇಸ್ ಇಟ್ ಓಪನ್? ಎಲ್ಲರೂ ಹುಡುಗಿರ್ ಕಾಲರ್ ಬಟನ್ ನೋಡು, ಕ್ಲೋಸ್ ಆಗಿದೆ. ನಿಂದೆ ಇನ್ನದು ಓಪನ್ ಬಿಟ್ಕೊಂಡಿದೆ. ನಿಮ್ಮ ಅಪ್ಪ ಅಮ್ಮ ಸ್ಕೂಲಿಗೆ ಸೇರಿಸಿರೋದು ಓದಕ್ಕೆ, ಫ್ಯಾಷನ್ ಶೋ ಮಾಡೋಕ್ಕಲ್ಲ. ನಾಳೆ ನೀನು ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬರ್ಬೇಕು. ದೇ ಹ್ಯಾವ್ ಟು ಮೀಟ್ ಮೀ. ನಾನು ಅವ್ರ ಹತ್ರ ಮಾತಾಡಬೇಕಾಗಿದೆ.